ತಪ್ಪು ತಿಳ್ಕೊಳಕ್ ಹೋಗಬಾರದು. ಅನೇಕ ಜನ ಪೊಲೀಸ್ನವರು ಈ ರಿಯಲ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ. ರಿಯಲ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ. ಈ ಡ್ರಗ್ಸ್ ಮಾರಾಟ ಮಾಡ್ತಾರಲ್ಲ, ಇವ್ರ ಜೊತೆ ಗೊತ್ತಿರ್ತದೆ, ಅವರಿಗೆ ಗೊತ್ತಿದ್ದು ಬಿಟ್ಬಿಡೋದು. ಈಗ ಕ್ಲಬ್ಗಳು ನಡೆಯೋದು ಗೊತ್ತಿರೋದಿಲ್ವಾ? ಯಾರು ನಡೆಸ್ತಾರೆ ಅಂತ ಗೊತ್ತಿರಲ್ವಾ? ರೌಡಿಗಳು ಯಾರು ಅಂತ ಗೊತ್ತಿರಲ್ವಾ? ಯಾರು ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಇದ್ದಾರೆ ಅಂತ ಗೊತ್ತಾಗಲ್ವಾ? ಅವ್ರನ್ನೆಲ್ಲ ಹಾಗೆ ಬಿಟ್ಬಿಡೋದು. ಅವ್ರು ಹಂಗೆ ಬೆಳಕತ್ತಾರೆ, ಆಮೇಲೆ ದೊಡ್ಡ ರೌಡಿ ಆಗ್ಬಿಡ್ತಾರೆ, ದೊಡ್ಡ ಕ್ರಿಮಿನಲ್ ಆಗ್ಬಿಡ್ತಾರೆ. ಅದಕ್ಕೆ ನೀವು ಮೊಳಕೆಯಲ್ಲಿ ಅವ್ರನ್ನ ಜಿಗಿಟಾಗ್ತಕ್ಕಂಥದ್ದು ಬಹಳ ಅತ್ಯಂತ ಅವಶ್ಯ. ಮೊಳಕೆಯಲ್ಲೇ ಮಾಡಬೇಕು. ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜನ ರೌಡಿಗಳಿದ್ದಾರೆ, ಎಷ್ಟು ಜನ ಕ್ರಿಮಿನಲ್ಸ್ಗಳಿದ್ದಾರೆ. ಒಂದು ಕಾಲದಲ್ಲಿ ರಾಜಾರೋತ್ಸವ ತಿರುಗಾಡ್ತಾ ಇದ್ರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿರುವಾಗ ನಾನು ಹೊಸದಾಗಿ MLA ಆಗಿದ್ದೆ. ಆಗ ರಾಜಾರೋತ್ಸವಾಗಿ ತಿರುಗಾಡ್ತಾ ಇದ್ರು. ಏನಪ್ಪ ಅಶೋಕ, ರಾಜೇನವರು ಹೋಮ್ ಮಿನಿಸ್ಟರ್ ಆದ್ಮೇಲೆ ಕಡಿಮೆ ಆಯಿತು. ಈಗಲೂ ನಮ್ಮ ಹೋಮ್ ಮಿನಿಸ್ಟರ್ ಪಾಪ ಇದನ್ನೆಲ್ಲ ಮಾಡಬೇಕು, ಮಟ್ಟ ಹಾಕಬೇಕು ಅಂತಕ್ಕಂಥ ಇಚ್ಛೆ ಇದೆ. ಆದ್ರೆ ನೀವು ಕೋಆಪರೇಟ್ ಮಾಡಬೇಕು. ಮಾಡ್ತಾ ಇದ್ದಾರಪ್ಪ. ಈ ಡ್ರಗ್ಸ್ ನಿಂತಿಲ್ವಲ್ಲಯ್ಯ. ದಯವಿಟ್ಟು ಏನೇ ಆಗಲಿ, ಯಾರೇ ಅಪರಾಧಿಗಳಿರಲಿ, ಕ್ರಿಮಿನಲ್ಸ್ಗಳಿರಲಿ, ಅವ್ರ ಜೊತೆ ಯಾವ ಕಾರಣಕ್ಕೂ ಕೂಡ ಪೊಲೀಸ್ನವರು ಸಂಬಂಧ ಇಟ್ಕೊಳ್ಳಬಾರದು. ನಿಮ್ ಕಂಡ್ರೆ ಭಯ ಇರಬೇಕು. ಬತ್ತಾ ಈಗ ಪೊಲೀಸ್ನವರು ಅಂತಂದ್ರೆ ಭಯ ಇರ್ತಿತ್ತು. ಈಗ ಬತ್ತಾ ಪೊಲೀಸ್ನವ್ರ ಭಯ ಕಡಿಮೆ ಆಗ್ಬಿಟ್ಟದೆ. ಯಾಕೆ ಕಡಿಮೆ ಆಗಿದೆ ಅಂತ ನೀವೇ ಆತ್ಮ